ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡರಗಿ ವಿಶೇಷ ಶಿವಾನುಭವ ಸೇವಾ ಸಮಿತಿ ಹಾಗೂ ಮಾತೋ ಶ್ರೀ ಗುರವ್ವ ಶಿವಲಿಂಗಪ್ಪ ಹೊರಟ್ಟಿ ಅವರ ಸ್ಮರಣಾರ್ಥಕವಾಗಿ ಅವ್ವ ಸೇವಾ ಟ್ರಸ್ಟ್ ಹುಬ್ಬಳ್ಳಿ ಇವರು ಸಹಯೋಗದಲ್ಲಿ ಅವ್ವ ನನ್ನ ಕುರಿತು ವಿಶೇಷ ಉಪನ್ಯಾಸ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ದಾನೇಶ್ವರ ಸಂಸ್ಥಾನ ಮಠದ ಪೂಜ್ಯರು ಸೇರಿದಂತೆ ಗಣ್ಯರಿಂದ ಸಸಿಗೆ ನೀರು ಹಾಕಿ ಮತ್ತು ಅವ್ವ ಫೋಟೋಗೆ ಹೂವು ಹಾಕುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಸುತ್ತಷ್ಟು ಕಸುವು ನೊಂದಷ್ಟು ಹೂವನ್ನು ಮಕ್ಕಳಾದರೆ ಅವಳ ಅಂಗಾಂಗ ಬಲ ಹೊತ್ತ ಬುಟ್ಟಿಯ ಇದ್ದ ಮಗಳಿಗೆ ಎವೆ ಮುಂಚಿದಳು ತೆರೆಯದಂತೆ. ಇಂತಹ ತಾಯಿಗೊಂದು ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು ವಿಧಾನಸಭೆ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಮಾತನಾಡಿ ಎಲ್ಲಾ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ನಡೆಯನ್ನ ನೀಡಬೇಕು ಎಂದು ಸಲಹೆ ನೀಡಿದರು. ಅಲ್ಲದೆ ತಾವು ಬೆಳೆದು ಬಂದ ದಾರಿ ಮತ್ತು ಅವ್ವ ಸೇವಾ ಟ್ರಸ್ಟ್ ಪ್ರಾರಂಭ ಮಾಡಿರುವ ಬಗ್ಗೆ ಸೇವಾ ಮನೋಭಾವನೆಗಳ ಕುರಿತು ಕೆಲವು ಅನುಭವ ಹಂಚಿಕೊಂಡರು. ಸರ್ಕಾರ ಮಾಡಲಿಕ್ಕೆ ಆಗಲಾರದಂತ ಕೆಲಸವನ್ನ ಮೊಟಾಲೇಷನ್ ಮಾಡ್ತಾರೆ ಜಗದ್ಗುರು ಅನ್ನದಾನ ವಿದ್ಯಾಸಂಸ್ಥೆ ಇದ್ದಿದ್ರೆ ಎಷ್ಟು ಮಂದಿ ನೀವು ಶಾಲೆಗಳಿಗೆ ಹೋಗಿ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ ಏನು ಶಾಲೆಗೆ ಹೋಗ್ತೀರಿ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಕೆಲಸವನ್ನ ಸರ್ಕಾರ ಮಾಡೋ ಕೆಲಸವನ್ನ ವಿದ್ಯಾದಾನ ಮಾಡುವಂತ ಕೆಲಸವನ್ನ ಎಲ್ಲ ಮಠಗಳು ಮಾಡ್ತಾ ತಿಳ್ಕೊಂಡ್ರೆ ಬಹಳ ಅಭಿಮಾನ ಹೇಳ್ತೀನಿ. ಆ ಮಠಗಳಿದ್ದು ನಾವು ಎಷ್ಟೋ ಜನ ಅನ್ಎಜುಕೇಟ್ ಆಗಿರ್ತಿದ್ವಿ ಅನ್ನೋದು ನಾವು ನೆನಪಿಡಬೇಕಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾಡಿನ ಪರವಾಗಿ ನಾನೆಲ್ಲ ಪೂಜ್ಯರಿಗೆ ಅಭಿನಂದನೆ, ಎಲ್ಲ ಮಠಗಳಿಗೆ ಅಭಿನಂದನೆ. ಬಳಿಕ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮೇಗೌಡ ಅವರು ಮಾತನಾಡಿ ನಾವು ಮಾಡಿದ ಒಂದು ಸಣ್ಣ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಿಂದ ಇದೇ ಮೊದಲ ಬಾರಿಗೆ ಡಿಜಿಪಿ ಪ್ರಶಂಸನಾ ಪದಕ ಗದಗ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿಗಳಿಗೆ ದೊರೆತಿದ್ದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಈ ಎಲ್ಲಾ ಹರಕೆ ಹಾರೈಕೆ ನನ್ನೆಲ್ಲ ಗುರು ಹಿರಿಯರಿಗೆ ಸಲ್ಲಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲ್ಲದೆ ಅವ್ವ ಟ್ರಸ್ಟ್ ನಮ್ಮ ಸಾಧನೆಗೆ ಗುರುತಿಸಿ ಸನ್ಮಾನಿಸಿದ್ದು ಸಂತಸ ತಂದಿದೆ. ಇದೆಲ್ಲ ತಮಗೂ ಸಲ್ಲಬೇಕು ಎಂದರು. ಹಿರಿಯ ಅಧಿಕಾರಿಗಳು ನನಗೆ ಮತ್ತು ನಮ್ಮ ಜಿಲ್ಲೆಯ ಇನ್ನೂ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಈ ವರ್ಷ ಉತ್ತಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಡಿಜಿ ಅಂಡ್ ಐಜಿಪಿ ಕಮೆಂಡೇಶನ್ ಲಿಸ್ಟ್ ಅಂತ ಪ್ರಾರಂಭ ಮಾಡಿದ್ರು. ಆ ಒಂದು ಪ್ರಶಸ್ತಿಗೆ ನಾವು ಪ್ರಥಮ ಬಾರಿಗೆ ಪ್ರಾರಂಭವಾದ ಪ್ರಶಸ್ತಿಗೆ ನಾವು ಆಯ್ಕೆ ಆಗಿ ಅದು ಒಂದು ಪ್ರಶಸ್ತಿ ನಮಗೆ ಸಿಕ್ಕಿದೆ. ಅದೆಲ್ಲ ಕೂಡ ಹೊರಟ್ಟಿ ಸಾಹೇಬಂತ ಹಿರಿಯರಿಗೆ ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳಿಗೆ ಹಾಗೂ ನನ್ನ ಏನು ಟೀಮ್ ಇದೆ ಸಬಾರ್ಡಿನೇಟ್ ಆಫೀಸರ್ಸ್ ಮತ್ತು ಸಿಬ್ಬಂದಿಗೆ ತಮ್ಮೆಲ್ಲ ಏನು ಶುಭ ಹಾರೈಕೆ ನಮಗೆಲ್ಲರಿಗೂ ಸಲ್ಲಬೇಕು. ಈ ಒಂದು ಪ್ರಶಸ್ತಿ ನಮಗೇನು ಸಿಕ್ಕಿದೆ, ಇನ್ನೂ ನಮ್ಮ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. ಇನ್ನೂ ಸಾರ್ವಜನಿಕ ಸೇವೆಯನ್ನು ಹೆಚ್ಚಿಗೆ ಮಾಡಬೇಕು. ಪೊಲೀಸ್ ಇಲಾಖೆಯನ್ನು ಎಷ್ಟು ಸಾಧ್ಯ ಅಷ್ಟು ಜನರ ಹತ್ತಿರ ತರಲಿಕ್ಕೆ, ಸಾರ್ವಜನಿಕರಿಗೆ ಒಳ್ಳೆಯದಾದ ರೀತಿಯಲ್ಲಿ ಸೇವೆಯನ್ನು ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಅನಂತ ನಮನಗಳು. ಜೈ ಹಿಂದ್, ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಬಿಎಸ್ ನೇಮೇಗೌಡ, ಎಸ್ಪಿ ಗದಗ ಮುಂಡರಗಿ, ಸಿಪಿಐ ಮಂಜುನಾಥ್ ಕುಸಗಲ್, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಬಚ್ಚೇರಿ, ಪ್ರಿನ್ಸಿಪಾಲ್ ಚಿಗರಿ ಸರ್, ವಿವಿಧ ಗಣ್ಯರಿಗೆ ಹಾಗೂ 2025ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಸನ್ಮಾನಿಸಲಾಯಿತು. ಒಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.